ಇಸ್ ಯೋರ್ ಸ್ಕೈ. ಸೊ ನಾನಿವತ್ತು ಸೌತಡ್ಕ ಮಹಾಗಣಪತಿ ಟೆಂಪಲಲ್ಲಿದ್ದೇನೆ. ಇದು ಒನ್ ಆಫ್ ಮೈ ಫೇವ್ರೇಟ್ ಟೆಂಪಲ್ ಆಯಿತಾ. ನಾನು ಫಸ್ಟ್ ಅಕ್ಷರಾಭ್ಯಾಸ ಮಾಡ್ತಾರಲ್ಲ, ಈ ಬರೀತಾರಲ್ಲ, ನಾನು ಇಲ್ಲೇ ಬರ್ತಿರೋದು ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು. ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಹೆಸರು ಯಾಕೆ ಬಂತು, ಇಲ್ಲಿದು ಸ್ಟೋರಿ ಏನು ಅಂತ ಫಸ್ಟ್ ನಾನು ನಿಮಗೆ ಹೇಳ್ತೇನೆ ಆಯಿತಾ. ಸೊ ಈ ದೇವಸ್ಥಾನ ಬಂದುಬಿಟ್ಟು, ಈ ದೇವಸ್ಥಾನದಲ್ಲಿರೋ ಗಣಪತಿ ಆಯಿತಾ, ಈ ದೇವಸ್ಥಾನದಲ್ಲಿರೋ ಗಣಪತಿ ಬಂದುಬಿಟ್ಟು ಒಂದು ರಾಜರ ಮನೆತನಕ್ಕೆ ಸೇರಿದಂತೆ. ಆ ಮನೆತನನ ಈ ಶತ್ರುಗಳು ನಾಶ ಮಾಡಬೇಕು ಅಂತ ಹೇಳೋ ಟೈಮಲ್ಲಿ, ನಾಶ ಮಾಡಿದ ಟೈಮಲ್ಲಿ ಆ ಗಣಪತಿ ಹಾಗೆ ನಾಶ ಆಗಿಬಿಟ್ಟು ಗೋಪಾಲಕರಿರ್ತಾರಲ್ಲ, ಗೋವನ್ನು ನೋಡ್ಕೊಳ್ಳೋರು, ಅವರ ಕೈಗೆ ನೇತ್ರಾವತಿ ನದಿ ದಡದಲ್ಲಿ ಸಿಕ್ಕಿರೋದು. ಅದನ್ನ ಈ ಗೋಪಾಲಕರು ಏನು ಮಾಡಿದ್ದಾರೆ, ಆ ಗಣಪತಿಯನ್ನು ತಂದುಬಿಟ್ಟು ಸೌತೆಕಾಯಿ ಗದ್ದೆ ಇರ್ತದಲ್ಲ, ಅಂದರೆ ಸೌತೆಕಾಯಿ ಬೆಳೆಯೋ ಜಾಗ ಇರ್ತದಲ್ಲ, ಅಲ್ಲಿ ಬಂದುಬಿಟ್ಟು ಒಂದು ಮರದಡಿಯಲ್ಲಿ ಸ್ಥಾಪನೆ ಮಾಡಿರೋದು. ಸೌತೆ ಅಂದರೆ ಕುಕುಂಬರ್ ಆಯಿತಾ, ಅಡ್ಕ ಅಂದರೆ ತುಳುವಲ್ಲಿ ಪ್ಲೇಸ್ ಅಂತ ಹೇಳ್ತಾರೆ ಆಯಿತಾ. ಅಲ್ಲಿ ಬಂದು ಸ್ಥಾಪನೆ ಮಾಡಿರೋದಕ್ಕೆ ಸೌತಡ್ಕ ಅಂತೇಳಿ ಹೆಸರು ಬಂದಿದೆ. ಹಾಗೆ ಈ ದೇವರಿಗೆ ಸೌತೆಕಾಯಿನ ನೈವೇದ್ಯ ಆಗಿ ಆಗದಿಂದ ಈ ಗೋಪಾಲಕರು ಮಕ್ಕಳಿದ್ದಾರಲ್ಲ, ಅವರು ನೈವೇದ್ಯ ಆಗಿ ಸೌತೆಕಾಯಿನ ಕೊಡ್ತಿದ್ರಂತೆ. ಸೊ ಇವಾಗಲೂ ಕೂಡ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ, ಏನು ಸೌತೆಕಾಯಿನ ನೈವೇದ್ಯ ಆಗಿ ಕೊಡ್ತಾರೆ. ಆ್ಯಂಡ್ ಈ ದೇವಸ್ಥಾನದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಈ ದೇವಸ್ಥಾನಕ್ಕೆ ಗುಡಿ ಆಗಲಿ ಗೋಪುರ ಆಗಲಿ ಇಲ್ಲ, ಇದು ಓಪನ್ ಪ್ಲೇಸಲ್ಲಿರೋದು. ಈ ದೇವರು ಕೂಡ ನಮ್ಮ ಹಾಗೆ ಗಾಳಿ ಮಳೆ ಚಳಿ ಬಿಸಿಲು ಎಲ್ಲನ ತಗೊಳ್ತಾರೆ. ಸೊ ಈ ದೇವಸ್ಥಾನಕ್ಕೆ ಗುಡಿ ಯಾಕೆ ಕಟ್ಟಿಲ್ಲ ಅಂತ ಹೇಳಿದರೆ, ಈ ದೇವಸ್ಥಾನದ ಗುಡಿ ಆಗಬೇಕು ಅಂತ ಹೇಳಿದರೆ ಒಂದು ದಿನದಲ್ಲಿ ಕಟ್ಟಬೇಕಂತೆ. ಅದು ಅಷ್ಟು ಹೈಟಲ್ಲಿ ಕಟ್ಟಬೇಕು ಅಂತ ಹೇಳಿದರೆ ಅದು ಕಾಶಿ ವಿಶ್ವನಾಥ್ ಸನ್ನಿಧಿಗೆ ಅಲ್ಲಿಗೆ ಕಾಣಿಸ್ಬೇಕಂದ್ರೆ ಅಷ್ಟು ದೊಡ್ಡದಾಗಿ ಅಂದರೆ ಹೈಟಲ್ಲಿ ಕಟ್ಟಿಸ್ಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಇದು ನಿಮಗೆ ಇನ್ಫಾರ್ಮೇಷನ್ ಯಾವ ಗೂಗಲಲ್ಲಿ ಸಿಗೋದಿಲ್ಲ, ಇದು ಹಾಗೆ ನಾನು ಅಂದರೆ ನಮ್ಮ ಪಪ್ಪ ಹಾಗೆ ಅಲ್ಲಿ ಲೋಕಲೇಟ್ಸ್ ಅವ್ರು ಹೇಳಿ ಗೊತ್ತಿರೋ ಸ್ಟೋರಿ ನನಗೆ. ಆ್ಯಂಡ್ ಈ ದೇವಸ್ಥಾನದಲ್ಲಿ ಏನಾದರೂ ಹರಕೆ ಹೇಳ್ಕೊಂಡ್ರೆ 45 ಡೇಸ್ ಒಳಗೆ ಆಗ್ತದಂತೆ. ಏನು ಬೇಡಿಕೊಂಡ್ರು ಕೂಡ, ಅಂದರೆ ಬೇಡಿಕೊಂಡು 45 ಡೇಸ್ ಒಳಗೆ ಆದರೆ ಇಲ್ಲಿಗೆ ಬಂದುಬಿಟ್ಟು ಗಂಟೆ ಕಟ್ಟಿದ್ದಾರೆ ಆಯಿತಾ. ಹಾಗೆ ಇದಕ್ಕೆ ಟೆಂಪಲ್ ಆಫ್ ಬೆಲ್ಸ್ ಅಂತ ಹೇಳ್ತಾರೆ, ಗಂಟೆಗಳ ದೇವಸ್ಥಾನ ಅಂತ. ಯಾಕಂದರೆ ಇಲ್ಲಿ ನೀವು ಅಲ್ಲಿ ಹೋದರೆ ಗೊತ್ತಾಗ್ತದೆ, ಫುಲ್ ನಿಮಗೆ ಎಲ್ಲ ಕಡೆ ನೋಡಿದರೂ ಗಂಟೆಗಳನ್ನ ಕಟ್ಟಿರ್ತಾರೆ. ಆ್ಯಂಡ್ ಇಷ್ಟೆಲ್ಲ ನಾನು ಈ ದೇವಸ್ಥಾನದ ಬಗ್ಗೆ ಹೇಳಿದ ಮೇಲೆ ಅಲ್ಲಿದು ಪ್ರಸಾದದ ಬಗ್ಗೆ ಹೇಳೋದಿದ್ರೆ ಹೇಗೆ ಹೇಳಿ. ಸೊ ನಾವು ಪ್ರಸಾದ ತಗೊಂಡ್ವಿ, ಲೈನಲ್ಲಿ ನಿಂತ್ಕೊಂಡ್ಬಿಟ್ಟು. ಇದು ಇವತ್ತಿಂದು ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್ ಒಂದು ದೇವಸ್ಥಾನದ ಬಗ್ಗೆ. ಹಾಗೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ದಿಸ್ ಈಸ್ ಯೋರ್ ಸ್ಕೈ ಸೈನಿಂಗ್ ಆಫ್.